ಹಿಂದೂ ಸಂಸ್ಕೃತಿ ನಂಬಿಕೆಗಳಲ್ಲಿ ಪಿತೃಪಕ್ಷದ ದಿನದಂದು ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳನ್ನ ಪ್ರಾರಂಭ ಮಾಡಬಾರದು ಎನ್ನುವಂತಹ ಅಥವಾ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬಾರದು ಎನ್ನುವಂತಹ ನಂಬಿಕೆ ಕೂಡ ಇದೆ. ಪಿತೃಪಕ್ಷದಲ್ಲಿ ಹೊಸ ಬಟ್ಟೆ, ಆಭರಣ, ಆಸ್ತಿ, ವಾಹನ ಅಥವಾ ಯಾವುದೇ ಮಹತ್ವದ ವಸ್ತುಗಳನ್ನು ಖರೀದಿಸುವುದನ್ನ ಈ ಸಮಯದಲ್ಲಿ ಅಶುಭವೆಂದು ಪರಿಗಣಿಸಲಾಗುತ್ತೆ. ಮದುವೆಗಳು, ಗೃಹ ಪ್ರವೇಶಗಳು ಅಥವಾ ಹಬ್ಬಗಳು ಸೇರಿದಂತೆ ಯಾವುದೇ ರೀತಿಯ ಆಚರಣೆಯನ್ನು ತಪ್ಪಿಸಿ. ಪಿತೃಪಕ್ಷವು ಶೋಕದ ಸಮಯವಾಗಿದ್ದು ಹಬ್ಬವಲ್ಲ ಎಂದು ನೆನಪಿಡಿ. ಪಿತೃಪಕ್ಷದ ಸಮಯದಲ್ಲಿ ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸುವುದನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತೆ. ಏಕೆಂದರೆ ಇದು ಪೂರ್ವಜರ ಆತ್ಮಗಳಿಗೆ ಅಗೌರವ ಸೂಚಿಸಿದಂತೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣವನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಜಗಳಗಳು, ವಿವಾದಗಳು ಅಥವಾ ಯಾವುದೇ ರೀತಿಯ ನಕಾರಾತ್ಮಕತೆಯನ್ನ ತಪ್ಪಿಸಿ. ಇದು ಅಗಲಿದ ಆತ್ಮಗಳ ಶಾಂತಿಯನ್ನ ಭಂಗಗೊಳಿಸುತ್ತದೆ. ರಾತ್ರಿಯಲ್ಲಿ ಪ್ರಯಾಣಿಸುವುದನ್ನು ಸಾಮಾನ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಸಿ. ಏಕೆಂದರೆ ಈ ಸಮಯವನ್ನು ಅಪಾಯಕಾರಿ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತೆ. ಶ್ರಾದ್ದ ಆಚರಣೆಗಾಗಿ ತಯಾರಿಸಿದ ಆಹಾರವನ್ನು ಪೂರ್ವಜರಿಗೆ ಅರ್ಪಿಸುವ ಮೊದಲು ಸೇವಿಸಬೇಡಿ. ಈ ಆಹಾರವನ್ನು ಅಗಲಿದ ಆತ್ಮಗಳಿಗೆ ಸಮರ್ಪಿಸದೆ ಅದನ್ನು ಮುಂಚಿತವಾಗಿ ತಿನ್ನುವುದು ಅಗೌರವವೆಂದು ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ಬ್ರಾಹ್ಮಣರು ಮತ್ತು ಅತಿಥಿಗಳನ್ನು ಅತ್ಯಂತ ಗೌರವದಿಂದ ನಡೆಸಿಕೊಳ್ಳಿ. ವಿಶೇಷವಾಗಿ ಶ್ರಾದ್ದ ಆಚರಣೆಗಳಲ್ಲಿ ತೊಡಗಿರುವವರು ಅವರನ್ನು ಅಗೌರವಿಸುವುದು ಪೂರ್ವಜರನ್ನು ಅಗೌರವಿಸಿದ್ದಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ. ಈ ಅವಧಿಯಲ್ಲಿ ಮಾಡಿದ ಈ ಆಚರಣೆಗಳು ಅಗಲಿದ ಆತ್ಮಗಳು ಮತ್ತು ಜೀವಂತ ಕುಟುಂಬ ಸದಸ್ಯರಿಗೆ ಶಾಂತಿ ಮತ್ತು ಆಶೀರ್ವಾದವನ್ನು ತರುತ್ತವೆ ಎಂಬ ನಂಬಿಕೆ ಇದೆ.